ಸೊ ಗೈಸ್ ಇವತ್ತು ನಾವು ಸ್ಯಾಂಪಲ್ ವಿಡಿಯೋ ಗಾಡೀಲಿ ಎಲ್ಲ ಹೆಲ್ಮೆಟ್ಟಿಗೆಲ್ಲ ಫಿಕ್ಸ್ ಮಾಡಿದ್ದೀನಿ. ಸೊ ಈಗ ಹೆಲ್ಮೆಟನ್ನೇ ಇಟ್ಕೊಂಡು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಂ ಇಲ್ಲಿ ನೋಡಿ ಈ ಥರ ನೋಡ್ಕೊಬೋದು ಲೈವ್. ನಾನು ಎಲ್ಲದರಲ್ಲೂ ಒಂದು 2-3 ಕ್ಯಾಮ್ರಾದಲ್ಲಿ ನೋಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಗಾಡಿಗೆ ಹೋಗ್ಬಿಟ್ಟು ಹಾಕಬೇಕು. ನೋಡೋಣ ಗಾಡೀಲಿ ಹೇಗೆ ಕಾಣಿಸುತ್ತೆ ಎತ್ತ ಅಂತ ಅನ್ಸೋದು. ಅಲ್ಲೊಂಚೂರು ಸ್ವೀಟ್ ಸ್ಪಾಟ್ನ ಸೆಟ್ ಮಾಡಿ ಕ್ಯಾಮ್ರಾ ಆ್ಯಂಗಲ್ದು ಸ್ಟಾರ್ಟ್ ಮಾಡ್ತೀನಿ. ಅಪ್ಪ ಕೈ ವಾಯ್ಸ್ ಈ ಹೆಲ್ಮೆಟು ಬೇಕಾದ್ರೆ 1 kg 600 ಗ್ರಾಮು ವೆಯ್ಟ್ ಜಾಸ್ತಿ. ಓಕೆ ಲೆಟ್ಸ್ ಗೋ. ಆ್ಯಂಡ್ ಗೈಸ್ ಇವಾಗ ನಮ್ಮ ಮಸೂರನ್ನ ನಾವು ಅನ್ಲಾಕ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಮೊದಲು ಗೇಟಿ ಬೀಗ ಹಾಕ್ಬಿಡೋಣ. ಇಲ್ಲ ನೋಡ್ತಾ ಇರ್ಬೇಕು ಅವರು ಕರೆಕ್ಟಾಗಿ ಬರ್ತಾಯಿತ್ತಾ ಏನು ಇತ್ತಾ ಅಂತ. ಒಂಚೂರು ಜಾಗ ಬಿಡಪ್ಪೆ. ಸೊ ಇವತ್ತು ಸೂಪರ್ ನೈಟ್ ಮೋಡಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಹೋಗ್ತಾರ ರಾತ್ರಿ ಅಂದರೆ ಸಾಯಂಕಾಲ, ಒಂಥರ ಮಿಡಲ್, ಬೆಳಗ್ಗೆನಲ್ಲ ರಾತ್ರಿನಲ್ಲ ಮಧ್ಯದಲ್ಲಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಓಕೆ ಸೊ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಾಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ಸೊ ಒಂಚೂರು ಇದನ್ನು ಟೈಟ್ ಮಾಡಿಬಿಡ್ತೀನಿ ಇವಾಗ. ನೋಡಿ ಅಡಿಯಾಕೆ ಆಯ್ತವ್ರು ಮೇಡಮ್ ಅವರಾಗಲೇ ವೈಸರ್ ಹಾಕ್ದ ಗಾಡಿ ಸ್ಟಾರ್ಟ್ ಮಾಡ್ದ. ಓಕೆ ಸೊ ಇದು ಗಾಯ್ಸ್ ಮುಂದೆ ಬೆಕ್ಕು ಹೋಗ್ಬಿಡ್ತು. ಆ್ಯಂಡ್ ನಾನು ಮುಂದೆ ಹೋಗಲ್ಲ, ಇವಾಗ ಮನೇಲೇ ಸಾಕಿದ್ದೀವಿ. ಬಟ್ ರೋಡಲ್ಲಿರೋದು ಹೋಗಬಾರ್ದು. ಬೆಕ್ಕು ಸೊ ಆಡಿಯೋ ಆ್ಯಂಡ್ ವೀಡಿಯೋ ಎಲ್ಲ ಕರೆಕ್ಟಾಗಿ ರೆಕಾರ್ಡ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದ್ರದ್ದು ವೀಡಿಯೋ ಆಮೇಲೆ ಚೆಕ್ ಮಾಡಿದ್ಮೇಲೆ ನನಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ಆಗಲೇ ಒಂದು ರೌಂಡ್ ಎಲ್ಲ ಸೆಟಪ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ. ಒಂದು ಸ್ವಲ್ಪ ಲಾಂಗಾಗೆ ಇವತ್ತು ಸ್ವಲ್ಪ ತುಂಬ ಏನಲ್ಲ, ಒಂದು ಸ್ವಲ್ಪ ಲಾಂಗಾಗಿ ಒಂದು ಸ್ಟ್ರೆಚ್ ಹೋಗಿ ಬರೋಣ ಅಂತ. ಏನೋ ಗೈಸ್ ಹೆಂಗೆ ಅಂದರೆ ಈಗ ನಾನು ಹೆಲ್ಮೆಟೆಲ್ಲ ಫಿಕ್ಸ್ ಮಾಡಿದ್ದೀನಿ, ವೆಯ್ಟ್ ಐತೆ, ಏನೋ ಮುಂದೆ ಹೆಲ್ಮೆಟಲ್ಲಿ ಐತೆ ಅನ್ನೋದೇ ನನಗೆ ಆ ಫೀಲ್ ಆಗ್ತಾಯಿಲ್ಲ. ಅದೇನೋ ಗೊತ್ತಿಲ್ಲ. ಸೊ ನಾನು ಅದ್ರದ್ದು ಆ ಹಾರ್ಡ್ ಕೇಜ್ ಇದೆಯಲ್ಲ, ಸೊ ಅದನ್ನೇನು ಫಿಕ್ಸ್ ಮಾಡಿಲ್ಲ ಇನ್ನು. ಜಸ್ಟ್ ಮೈಕು ಅದೇ DJ ಅವ್ರದ್ದೇ ಮೈಕ್ ಮಿನಿ 2 ಆ್ಯಂಡ್ DJ ಅವ್ರದ್ದೇ ಆಸ್ಮೋ ಆ್ಯಕ್ಷನ್ 6 ಇವೆರಡನ್ನ ಕನೆಕ್ಟ್ ಮಾಡಿಕೊಂಡು ವೈರ್ಲೆಸ್ಲಿ ಕನೆಕ್ಟ್ ಮಾಡಿಕೊಂಡು ಹೋಗ್ತಾ ಇರೋದು. ಸೊ ಒಂಚೂರು ಸೆಟ್ಟಿಂಗ್ಸ್ ಮಾಡಿದ್ದೀನಿ, ಅದರದ್ದೆಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಹೇಗೆ ಎತ್ತಾ ಏನು ಅಂತ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಟೋಲ್ಲೇ ಇಟ್ಟಿದ್ದೀನಿ. ಸೊ ಅದು ಸ್ವೀಟ್ ಸ್ಪಾಟ್ ಹೆಂಗಿದೆ ಅನ್ನೋದನ್ನು ನನಗೆ ಮನೆಗೆ ಹೋದ್ಮೇಲೆ ಗೊತ್ತಾಗತ್ತೆ. ಹಿಂಗಾರೆ ಗಾಡಿ ಓಡಿಸ್ಬೇಕಾದ್ರೆ ಗೊತ್ತಾಗಲ್ಲ. ಆ್ಯಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಅದು ಹೆಲ್ಮೆಟ್ ನನ್ನ ವಿಷನ್ ಬ್ಲಾಕ್ ಅಲ್ಲ, ವಿಷನ್ ಕಾಣಿಸ್ತಾನೇ ಇಲ್ಲ, ವಿಷನ್ ಹತ್ರನೇ ಇಲ್ಲ. ಸೊ ಕ್ಲಿಯರಾಗೈತೆ ಮುಂದೆ. ಸೊ ನೆಕ್ಸ್ಟು ಆ ಕೇಜ್ನ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ ಗಾಯ್ಸ್. ಬಟ್ ಇಲ್ಲಿ ನೋಡಿ ಮುಂದೆ ಅಂಕಲ್ ಸ್ಲೋ ಆಗಿ ಬಂದು ಆ ಕೇಜ್ ತರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಲೆಫ್ಟಿಂದ ಓವರ್ಟೇಕ್ ಹೊಡಿಬಾರ್ದು, ಬಟ್ ಗ್ಯಾಪ್ ಐತೆ.
ಸ್ಟೆಬಿಲೈಸೇಷನ್ ಎಲ್ಲ ಹೇಗಿದೆ ಅಂತೆಲ್ಲ ಚೆಕ್ ಮಾಡಬೇಕು. ನಾನು ರಾಕ್ ಸ್ಟಡಿಲಿ ಇಟ್ಟಿದ್ದೀನಿ, ರಾಕ್ ಸ್ಟಡಿ ಪ್ಲಸ್ ಅಲ್ಲ, ಬರೀ ರಾಕ್ ಸ್ಟಡಿ. ಆ್ಯಂಡ್ ವೈಡ್ ಆ್ಯಂಗಲಲ್ಲಿ ಇಟ್ಟಿದ್ದೀನಿ. ಅಫ್ಕೋರ್ಸ್ 4K 60 FPS ರೆಕಾರ್ಡಿಂಗಲ್ಲಿ ಇಟ್ಟಿದ್ದೀನಿ ಗೈಸ್. ಅಷ್ಟೇ 8K ಬೇಡ ಇವಾಗಲೇ ಅಂತ. ಅದು ಬೇರೆ ಸೂಪರ್ ನೈಟ್ ಮೋಡಲ್ ಇದೆ ಇವಾಗ. ಸೊ ನೈಟಲ್ಲಿ ಹೇಗಿದೆ ವಿಷನ್ನು ಎಲ್ಲ ಒಂದು ಚೆಕ್ ಮಾಡ್ಬೋದು ಇವಾಗ. ಏನು ಡೇದೆಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ತೀವಿ, ನೈಟದ್ದು ಮಾಡೋಣ ಅಂತ ಮೇಯ್ನ್ ಅದೇ ಬೇಕಾಗಿರೋದು ನೈಟೇ. ಅದೇ ನೈಟಲ್ಲಿ ಜಾಸ್ತಿ ಓಡಾಡ್ತೀವಿ ಅಂತ ಅಲ್ಲ, ಬಟ್ ಆ ನೈಟ್ ಮೋಡ್ ಹೇಗಿದೆ ಈ ಕ್ಯಾಮ್ರಾದಲ್ಲಿ ಒಂಥರ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಆ್ಯಂಡ್ ನೋಡಿದ್ದೆ ಕೂಡ. ಸೊ ಅದನ್ನು ಈಗ ನಾನೇ ಲೈವಾಗಿ ನೋಡೋಣ ಅಂತ. ಹೇಗಿದೆ ಪೇ, ಏನು ಅನ್ನಿಸ್ತೈತೆ? ಓ ಹೌದು, ಸಾರಿ, ನಾನು ಅವಳಿಗೆ ಆ್ಯಕ್ಚುಲಿ ಗೈಸ್ ಅವಳದು ಹೆಲ್ಮೆಟಲ್ಲಿ, ಐ ಮೀನ್ ಫುಲ್ ಫೇಸ್ ಹೆಲ್ಮೆಟಲ್ಲೂ ಆ ಮೈಕ್ದು ಸ್ಟ್ರ್ಯಾಪ್ ಅಂದರೆ ಮೈಕ್ ಹೋಲ್ಡರ್ನ ಹಾಕಿದ್ದೀವಿ. ಸೊ 2 ಮೈಕ್ ಇದೆಯಲ್ವಾ, ಅವಳಿಗೊಂದು ಮೈಕು ನನಗೊಂದು ಮೈಕು ಅಂತ ಫಿಕ್ಸ್ ಮಾಡಿದ್ದೀವಿ. ನಾನು ಮರ್ತುಬಿಟ್ಟೆ ಅದೇ ಫುಲ್ ಫೇಸ್ ಹೆಲ್ಮೆಟ್ ಹಾಕೊಂಬಂದವಳೆ ಅಂತ. ಬಟ್ ಮೇಡಮ್ ಅವರು ಫುಲ್ ಫೇಸ್ ಹೆಲ್ಮೆಟ್ ಬೇಡ ಇವತ್ತು, ಹಾಫ್ ಫೇಸೇ ಹಾಕೊತೀನಿ ಅಂತ. ಏನಕ್ಕಂದರೆ ಸಿಟಿಲೇ ಇದ್ದೀವಿ ನಾವೇನು, ಸಿಟಿಯಿಂದ ಆಚೆ ಏನು ಹೋಗಿಲ್ಲ. ಸೊ ಹಾಫ್ ಫೇಸ್ ಹೆಲ್ಮೆಟೇ ಸಾಕು ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಅಫ್ಕೋರ್ಸ್ ಗ್ಯಾಪಲ್ಲಿ ಎಲ್ಲ ಹೋಗಿ ರಿಸ್ಕ್ ಎಲ್ಲ ತೊಗೊಳ್ಳಲ್ಲ ನಾನು ಆಲ್ಮೋಸ್ಟು. ಓಕೆ ನೋಡಿ ಗೈಸ್, ಈ ರೋಡಿಗೆ ಬಂದ್ರೇ ಚಂದ. ಏನೋ ಆ ಸ್ವೀಟ್ ಸ್ಪಾಟ್ ಸಿಕ್ಕಿದ್ರೆ ಸಾಕು. ಮಿರರೆಲ್ಲ ಸ್ವಲ್ಪ ಗಲೀಜಾಗೈತೆ, ಗಾಡಿ ತುಂಬ ದಿವಸ ನಿಲ್ಲಿಸಿದ್ದೆ. ನೋಡಿ ನಮ್ಮ ಸ್ಪೀಡ್ ಬ್ರೇಕರ್ ಆಗಲೇ ಹಿಂದೆನೇ ನಿಧಾನಕ್ಕೆ ಹೋಗೋ ಅಂತ ಹೇಳಾಯ್ತು. ಸೊ ನಾನೇನು ಫಾಸ್ಟಾಗೇನು ಹೋಗಿಲ್ಲ. ಆಡಿಯೋ ಆ್ಯಂಡ್ ವೀಡಿಯೋ ರೆಕಾರ್ಡ್ ಆಗ್ತೈತೋ ಇಲ್ವೋ ಅದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ರೆಕಾರ್ಡಿಂಗ್ ಕ್ಯಾನ್ಸಲ್ ಆಗೋಯ್ತು, ಏನು ಕಥೆನೋ. ಒಂದು ರೌಂಡ್ ನಿಲ್ಸಿ ನೋಡಬೇಕು ಅಂತ ಅನ್ನಿಸ್ತೈತೆ. ಸೊ ಒಂದು ರೌಂಡ್ ಹೋಗ್ಬಿಡ್ತೀನಿ, ನೋಡೋಣ ಅಲ್ವಾ ಗಾಯ್ಸ್. ರೆಕಾರ್ಡ್ ಆಗ್ತೈತೋ ಇಲ್ವೋ ಅದೇ ಗೊತ್ತಾಗಲ್ಲ. ಅಂದರೆ ರೆಕಾರ್ಡಿಂಗ್ ಸ್ಟಾರ್ಟ್ ಆದಾಗ ಸೌಂಡ್ ಬರುತ್ತೆ ಟಿನ್ ಅಂತ, ರೆಕಾರ್ಡಿಂಗ್ ಆಫ್ ಆದಾಗಲೂ ಟಿನ್ ಅಂತ ಸೌಂಡ್ ಬರುತ್ತೆ. ಆ್ಯಂಡ್ ನಾವು ಮೇಯ್ನ್ ರೋಡಿಗೆ ಬಂದಮೇಲೆ ಅದು ಸೌಂಡ್ ಗೀಂಡೆಲ್ಲ ಕೇಳಿಸಲ್ಲ. ಆ್ಯಂಡ್ ಗಾಯ್ಸ್ ಏನಂದರೆ ನಾನಿವಾಗ 1 ಸೆಕೆಂಡ್ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ರೋಡ್ ಪೀಸ್ ಆಗಿರೋ ಕಡೆ ಚೆಕ್ ಮಾಡ್ತೀನಿ ರೆಕಾರ್ಡ್ ಆಗ್ತೈತಾ ಇಲ್ವಾ ಅಂತ, ಸೇಫರ್ ಸೈಡು. ರೆಕಾರ್ಡ್ ಆಗ್ತಿದ್ರೆ ಓಕೆ ಕಂಟಿನ್ಯೂ, ರೆಕಾರ್ಡ್ ಆಗ್ತಿಲ್ವಾ ರೆಕಾರ್ಡ್ ಮಾಡ್ಕೊಂಡು ಕಂಟಿನ್ಯೂ. ಅದೇನೋ ಒಂಥರ ಡೌಟ್ ಬಂದ್ಬಿಟ್ಟೈತೆ ತಲೆಗೆ ಇವಾಗ. 7:30 ಟೈಮು, ಅದಕ್ಕೆ ಇಷ್ಟೊಂದು ಗಾಡಿಗಳಿದ್ದಾವೆ ಇಲ್ಲಿ. ಇನ್ನು ಸ್ವಲ್ಪ ಲೇಟಾಗಿ ಬರಬೇಕಿತ್ತೇನೋ. ಆ್ಯಂಡ್ ಮಿರರ್ ವೈಪ್ ಮಾಡ್ಕೊಬೇಕು. ಮಿರರ್ ಅಂತೂ ನಂದು ಈ ಹೆಲ್ಮೆಟ್ದು ವೈಸರಲ್ಲಿ ಏನಂತಾರದು ಪಿನ್ಲಾಕ್ ಇದು ಬರುತ್ತಲ್ಲ ಗಾಯ್ಸ್, ಏನಂತಾರೆ ಆ್ಯಂಟಿಫಾಗ್ ಪಿನ್ಲಾಕ್, ಆ್ಯಂಟಿಫಾಗ್ ಗ್ಲಾಸು. ಹಾಂ, ಈ ಆ್ಯಂಟಿಫಾಗ್ ಗ್ಲಾಸ್ ಅಂತೂ ನಾನು ಫುಲ್ಲು ಸ್ಕ್ರ್ಯಾಚ್ ಆಗಿ ಏನೇನಾಗೋಗಿತ್ತು. ಅದನ್ನು ಹಾಕ್ಕೊಂಡ್ರೆ ಕಾಣಿಸ್ತಾನೆ ಇರಲಿಲ್ಲ ರೋಡು. ನಂದು ಹೆಲ್ಮೆಟ್ ವೈಸರೇ ಹೋಗ್ಬಿಟ್ಟಿದೆ, ಹೊಸ ವೈಸರ್ ಹಾಕ್ಸೋಣ ಅಂತ ಕೇಳ್ಕೊಂಬಂದಿದ್ದೆ. ಈಗ ಆ್ಯಕ್ಚುಲಿ ನಾನು ಹೆಲ್ಮೆಟ್ದು ಆ್ಯಂಟಿಫಾಗ್ದು ಗ್ಲಾಸ್ದು ಇದನ್ನು ತೆಗೆದಿಟ್ಟಿದ್ದೀನಿ. ಸೊ ಪೀಸಾಗಿ ಕಾಣಿಸ್ತೈತೆ. ಆ್ಯಂಡ್ ಬರೀ ಅದೊಂದನ್ನು ಚೇಂಜ್ ಮಾಡಿಸಿದ್ರೆ ಸಾಕು ಇವಾಗ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ. ಆ್ಯಂಡ್ ಇಲ್ಲಿ ಜಾಸ್ತಿ ಗಾಡಿಗಳಿರೋದ್ರಿಂದ ನಾನು ಏನು ಗಾಡಿನ ಲೆಫ್ಟಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಸ್ವಲ್ಪ ಮುಂದೆ ಹೋಗಿ ಸರ್ವಿಸ್ ರೋಡಿಗೆ ಎಳ್ಕೊತೀನಿ ಇವಾಗ. ಆ್ಯಂಡ್ ಬೆಟರ್ ಈ ಲೆಫ್ಟಲ್ಲಿ ಹೋಗೋದು, ಯಾಕೆ ಅಂದರೆ ನಾವು ಸರ್ವಿಸ್ ರೋಡ್ಗೆ ಹೋಗ್ಬೇಕು. ನಂದು ಹೆಂಗೆ ಅಂದರೆ ಗೈಸ್ ಒಂಚೂರು RPM ಜಾಸ್ತಿ ಆಗಂಗಿಲ್ಲ ಗಾಡೀಲಿ. ಹಿಂದೆಯಿಂದ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಟಣ್ 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 ಅಂತ.
ನೋಟಿಫಿಕೇಷನ್ ಬರ್ತಾ ಇದ್ದಂಗೆ ಗಾಡಿ ಆಟೋಮೆಟಿಕ್ಕಾಗಿ ಆಕ್ಸಿಲರೇಷನ್ ಸ್ಲೋ ಮಾಡಿಕೊಳ್ಳುತ್ತೆ. ಆ್ಯಂಡ್ ಹೋಗೋಣ. ಆ್ಯಂಡ್ ಇವಾಗ ಇಲ್ಲಿ ನಾನು ಸೈಡಲ್ಲಿ ಹಾಕಿ ಒಂದು ರೌಂಡು ಹೇಗಿದೆ ಸೆಟಪ್ ಅಂತ ನೋಡಿ, ರೆಕಾರ್ಡ್ ಆಗ್ತಾಯಿತ್ತಾ ಇಲ್ವೋ ಅದನ್ನು ನೋಡಿ. ಇದು ರೆಕಾರ್ಡ್ ಆಗ್ತದೆ ಅಲ್ಲೋ ಚೆಕ್ ಮಾಡೋಣ ಅಂತ ಅಷ್ಟೇ. ಎಸ್ ರೆಕಾರ್ಡ್ ಆಗ್ತೈತೆ. ಗೈಸ್ ಇದು ನಾನು ನೋಡಿ ಇಲ್ಲಿ ಫುಲ್ಲು ಹೆಡ್ಲೈಟ್ ಆಫ್ ಮಾಡಿ ಫುಲ್ ಈ ಕಡೆಲ್ಲ ನಿಮಗೆ ಇದರಲ್ಲಿ ಫುಲ್ಲು ನಿಮಗೆ ಬೆಳಕಾಗಿ ಕಾಣಿಸ್ತೈತೆ. ಬಟ್ ಆ್ಯಕ್ಚುಲಾಗಿ ಇಲ್ಲಿ ಸ್ವಲ್ಪ ಡಾರ್ಕಾಗೇ ಐತೆ ನಮಗೆ. ಇದನ್ನು ವಾಪಸ್ ಹಾಕೋಬೇಕು. ಓ ಎಸ್, ಹೆಂಗೆ ಅಂದರೆ ಅಪ್ಪಿ ಇದೇನೆ ಎಳ್ಕೊಂಬಿಡುತ್ತೆ. ನಾನು ಸ್ವಲ್ಪ ರಾಂಗಾಗಿ ಹಾಕಿದೆ ಅಂದರೆ ಒಂದು ಸ್ವಲ್ಪ ಮುಂದೆ ಆ ಕಡೆ ಈ ಕಡೆ ಮಿಸ್ ಮಾಡಿದೆ ಹಾಕೋಕ್ಕೆ. ಅದೇ ಮ್ಯಾಗ್ನೆಟೇ ಎಳ್ಕೊಂಡ್ಬಿಟ್ಟು ಕುಣಿಸ್ಕೊಂಬಿಡ್ತು. ಓಕೆ ಲೆಟ್ಸ್ ಗೋ. ಇವಾಗ ಇನ್ನೂ ಸಾಕ ಇನ್ನೂ ತೊಗೊಂಡೋಗೋಣ ಎಲ್ಲಾದರೂ. ಅಷ್ಟೇ ಸಾಕಂತೆ ಗೈಸ್. ಆ್ಯಂಡ್ ಏನಂದರೆ ನಾನು ತುಂಬ ದಿವಸ ಆದಮೇಲೆ ಈ ಗಾಡಿ ಎತ್ತಿರೋದು. ಆ್ಯಂಡ್ ಕೈಯೆಲ್ಲ ನೋವ್ತೈತೆ ಆಗಲೇ. ಅದು ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾಯಿದ್ದ ಈ ಗಾಡೀಲಿ ನಮಗೇನು ಹ್ಯಾಂಡ್ ಪೇಯ್ನ್ ಎಲ್ಲ ಬರೋಲ್ಲ ಗೈಸ್. ಏನಕ್ಕೆ ಇಲ್ಲಿ ನೋಡಿ ಪ್ರೆಷರ್ ಎಲ್ಲ ಕೈ ಮೇಲೆ ಐತಾ ಇಲ್ಲಿ. ಆ್ಯಂಡ್ ಸಿಟಿಲಿದ್ದಾಗ ನಾವು ಜಾಸ್ತಿ ಎಲ್ಲಿ ಬ್ರೇಕ್ ಹಿಡಿದು ಸ್ಲೋ ಮಾಡಿ ಹಿಂದೆ ಎತ್ತಿ ಕ್ಲಚ್ ಹಿಡಿ ಬ್ರೇಕ್ ಹಿಡಿ ಅಂದ್ಕೊಂಡೇ ಬಾಡಿ ಫುಲ್ಲು ಮುಂದೆ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ವೆಯ್ಟ್ ಎಲ್ಲ ಕೈ ಮೇಲೆ ಬಿದ್ದಿರುತ್ತೆ ಲೈಟಾಗಿ. ಆ್ಯಂಡ್ ಅದನ್ನು ಆ ಥರ ಕೈ ನೋವು ಬರ್ದಂಗೆ ಓಡ್ಸೋಕ್ಕೂ ಏನೋ ಒಂದು ಟೆಕ್ನಿಕ್ ಐತೆ. ಬಟ್ ಅದೇ ಸಿಟಿಲಿ ಆಗೋಲ್ಲ ಏನು ಮಾಡಿದ್ರು. ಯೂ ಟರ್ನ್ ಹಾಕೋಕ್ಕೆ 2 ಆಪ್ಷನ್ ಇದೆ. ಆ್ಯಂಡ್ ನಾನು ಇದೇ ಆಪ್ಷನ್ ಚೂಸ್ ಮಾಡ್ತೀನಿ. ನೋಡಿರಿ ನಮ್ಮ ಜನ ಏನು ಹೇಳೋಕ್ಕಾಗಲ್ಲ. ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಬರ್ತಾರೆ. ಅವ್ರಿಗೆ ಹೇಳಿದೆ ನಾನು ಅದೇ ಕೆಲಸ ಮಾಡ್ತಾಯಿದ್ದೆ ಇವಾಗ. ನೋಡಿರಿ ಹೆಡ್ಲೈಟ್ಗಳು ಕಾಣಿಸೋದೇ ಇಲ್ಲ. ಹಂಪ್ಸ್ಗಳು ಆಗತ್ತೆ ಇವೆಲ್ಲ. ನಾನಂತೂ ಈ ಹಂಪ್ಸ್ಗಳು ನನಗೆ ಕಾಣಿಸೋದೇ ಇಲ್ಲ, ಹಾರಿಸ್ತಾ ಇರ್ತೀನಿ. ಈ ದೇವಸ್ಥಾನಕ್ಕೆ ಬಂದು ತುಂಬ ದಿವಸ ಆಗೋಗ್ಬಿಡ್ತು. ಬರಬೇಕು ಒಂದು ದಿವಸ ಮತ್ತೆ ಸೋಮವಾರ. ಆ್ಯಂಡ್ ಪೋರ್ಟ್ರೇಟ್ ಮೋಡಲ್ ಚೆಕ್ ಮಾಡ್ಬೋದಿತ್ತು. ಬಟ್ ನಾನು ಅದು ಅದೇ ಹಾರ್ಡ್ ಕೇಸ್ ತಂದಿದ್ರೆ ಅದನ್ನು ಪೋರ್ಟ್ರೇಟ್ ಮೋಡ್ಗೂ ಅದೇ ಪೋರ್ಟ್ರೇಟ್ ಶೇಪಲ್ಲಿ ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದಿತ್ತು. ಮಿಸ್ಟೇಕ್ ಆಗಿಬಿಡುತ್ತೆ. ಅದನ್ನು ಡೈರೆಕ್ಟ್ ಇದ್ರ ದಿವಸನೇ ಚೆಕ್ ಮಾಡ್ತೀನಿ ಗೈಸ್. ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಇಲ್ಲೇ ಹತ್ರದಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ. ಆಗಲೇ ಒಂದು ಮಾಡಿದೆ ಗೈಸ್, ಇವತ್ತೇ ಲಾಂಗೆ. ಬಟ್ ಟೈಮ್ ಸಾಲಿಲ್ಲ ಹೋಗೋಕ್ಕೆ. ಅದಕ್ಕೆ ನಾಳೆ ಅಥವಾ ನಾಡಿದ್ದಿಗೆ ಒಂದು ಮಾಡಿದ್ದೀನಿ. ರೈಡಲ್ಲಿ ಪರ್ಫೆಕ್ಟಾಗಿ ಈ 2 ಮೈಕ್ನ ಕನೆಕ್ಟ್ ಮಾಡಿಕೊಂಡು ಅದು ಹೇಗೆ ಬರುತ್ತೆ ಅಂತ ಎಲ್ಲ ಅದೂ ಚೆಕ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇವಾಗ ರಿಟರ್ನ್ ಮನೆ. ಆ್ಯಕ್ಚುಲಿ ಶಾಪಿಂಗ್ ಮಾಡೋದಿತ್ತು. ಇದೇ ಗಾಡೀಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಹೋಗೋದು ಅಥವಾ ಮನೆಗೆ ಹೋಗಿ ಶಾಪಿಂಗ್ ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿಗೆ ಒಂದು ಮೌಂಟ್ ಹಾಕೊಬೇಕು ಗೈಸ್ ಗಾಡಿಗೆ ಮುಂದೆ. ನಮ್ಮದು ನೋಡ್ರಿ ಇಲ್ಲಿ ಎಷ್ಟು ಕರ್ವಾಗಿದೆ. ಈ ಕರ್ವಲ್ಲಿ ಒಂದು ಮೌಂಟ್ ಐತೆ. ಬಟ್ ಅದು ಹೇಗೆ ಹಾಕೋದೋ ಏನೋ ಗೊತ್ತಾಗ್ತಾನೆ ಇಲ್ಲ. ಈಗ ಹೊಸ್ದಾಗಿ ತೊಗೋಬೇಕು, ಏನು ಕತೆನೋ, ಈ ಕರ್ವಿಗೆ ಸಿಗುತ್ತೋ ಇಲ್ವೋ ಏನೋ ಅದ್ರದ್ದು ಇನ್ನೂ ಐಡಿಯಾನೇ ಗೊತ್ತಿಲ್ಲ ನನಗೆ. ನೋಡ್ಬೇಕು, ಏನಾದ್ರು ಮಾಡಬೇಕು ಅಲ್ಲಿಗೆ. ಅಪ್ಪಿ ನೇರಳೇನು ಬೇಕು ಅಂತಿದ್ದಲ್ಲ. ಹಾಂ. ಆ್ಯಂಡ್ ನೆಕ್ಸ್ಟ್ ಗಾಯ್ಸ್ ಇದ್ದು ಈ ND ಫಿಲ್ಟರ್ದು ಹೇಗೆ ಯೂಸ್ ಮಾಡೋದು. ಈ ಕಡೆಲ್ಲ ಬ್ಲರ್ ಬಂದು ಆ ಸಿನಿಮ್ಯಾಟಿಕ್ ಲುಕ್ಕಲ್ಲಿ ಬರುತ್ತಲ್ಲ ಗೈಸ್, ನೋಡಿರ್ತೀರ ನೀವು ಎಷ್ಟೊಂದು ಜನದ ವೀಡಿಯೋಗಳು. ಎಸ್, ಆ ಥರ ಸಿನಿಮ್ಯಾಟಿಕ್ ಲುಕ್ಕಲ್ಲಿ ಹೇಗೆ ಅಕ್ಕಪಕ್ಕ ಸೈಡಲ್ಲೆಲ್ಲ ಬ್ಲರ್ ಬರೋದು, ಅದು ಹೇಗೆ ಮಾಡೋದು ಅಂತ ಈ ND ಫಿಲ್ಟರ್ ಯೂಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಅದೇನಿಲ್ಲ ಗೈಸ್, ನಾವು ಒಂಚೂರು ISO ಜೊತೆ ಆಟಾಡಬೇಕಷ್ಟೇ. ಆಮೇಲೆ ಸನ್ ಗ್ಲಾಸಸ್ ಹಾಕಬೇಕು. ಅಂದರೆ
ಎನ್ ಡಿ ಫಿಲ್ಟ್ರ್ ಹಾಕಬೇಕು. ಸುಮ್ಮನೆ ರೆಕಾರ್ಡಿಂಗಲ್ಲಿ ಇಟ್ಕೊಂಡು ಹೋಯ್ತಾ ಇರೋದು. ಆಮೇಲೆ ಎಷ್ಟು ಬೇಕು ಅಷ್ಟನ್ನು ಕಟ್ ಮಾಡ್ಕೊಳ್ಳೋದು ಕ್ಲಿಪ್ಸ್ ಎಲ್ಲ. ಈಗ ಅದೇ ಗೈಸ್, ನಾನು ಮೇ ಬಿ ಇಷ್ಟು ಇವಾಗ ಏನಾನಿದ್ದೇನು ಇವಾಗ ಒಂದು 20 ಮಿನಿಟ್ಸೋ 25 ಮಿನಿಟ್ಸೋ 30 ಮಿನಿಟ್ಸೋ ಏನು ರೆಕಾರ್ಡಿಂಗ್ ಆಗಿರುತ್ತೆ ಇದರಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕ್ಲಿಪ್ಸ್ನ ಕ್ರಾಪ್ ಮಾಡಿ ಕಟ್ ಮಾಡಿ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೋತೀನಿ. ಏನಕ್ಕಂದರೆ ತುಂಬ ಲಾಂಗ್ ಎಲ್ಲ ಇಡಲ್ಲ ಇದನ್ನು, ನಾನು ಶಾರ್ಟ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಎಡಿಟಿಂಗಲ್ಲಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದಕ್ಕೆ 7 ಸೆಂಟಿಮೀಟರ್ದು ಎಕ್ಸ್ಟೆಂಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೆ ಹುಕ್ ಮೇಲ್ಗಡೆ 7 ಸೆಂಟಿಮೀಟರ್ದು ಎಕ್ಸ್ಟೆಂಡರ್ ಲಾಸ್ಟ್ ವೀಡಿಯೋಲಿ ನೋಡಿರ್ತೀರ ನೀವು. ಸೊ ಅದನ್ನು ಹಾಕಿ ಅದ್ರ ಮೇಲೆ ಇದೆ ಆ್ಯಕ್ಷನ್ ಕ್ಯಾಮ್ರಾದು ಮ್ಯಾಗ್ನೆಟಿಕ್ ಮೌಂಟು, ಅದಕ್ಕೆ ಆ್ಯಕ್ಷನ್ ಕ್ಯಾಮ್ರಾ ಫಿಕ್ಸ್ ಮಾಡಿರೋದು. ಗೊತ್ತಿಲ್ಲ ಅಷ್ಟು ಬೇಕಾಗುತ್ತೋ ಏನೋ, ಇಲ್ಲ ನೆಕ್ಸ್ಟು ಎಕ್ಸ್ಟೆಂಡರ್ನ ತೆಗೆದು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ರೋಡ್ ಐತೆ, ಆಫ್ ರೋಡಿಂಗ್ ಗೈಸ್. ಇಲ್ಲಿ 3 ದಿನ ಕಂಟಿನ್ಯೂಸ್ ಆಗಿ ಬಂದಿದ್ದೀವಿ ಆ್ಯಂಡ್ 3 ದಿನವೂ ರೋಡ್ ಇರಲಿಲ್ಲ. ಬಂದು ವಾಪಸ್ ಹೋಗಿದ್ದೀವಿ. ಗೊತ್ತಿದ್ದು ಮತ್ತೆ ಹಿಂಗೆ ಬರ್ತೀವಿ. ಏನಕಂದರೆ ಓಡ್ ಅಭ್ಯಾಸ ಆಗ್ಬಿಟ್ಟೈತೆ ನೋಡಿ. ಇವಾಗ ರೋಡ್ ಮಾಡ್ಕೊಂಡವ್ರೆ, ಇನ್ನೂ ರೋಡ್ ಇಲ್ಲ ಬಟ್ ಜನನೇ ಮಾಡ್ಕೊಂಡವ್ರು ರೋಡ್ನ. ಅಪ್ಪಿ ಶಾಪಿಂಗ ಮನೇನಾ? ಎಸ್ ಗೈಸ್, ಇವಾಗ ನಾವು ಮನೆಗೆ ಹೋಗಿ ಆಮೇಲೆ ಹೋಗ್ತೀವಿ ಶಾಪಿಂಗ್. ಕ್ಯಾನ್ ಬಿದ್ದೋಗಿತ್ತು ಕಟ್ಟಾಗಿ, ಬಟ್ ಅಲ್ಲೇ ತಗ್ಲಾಕೊಂಡಿದೆ ನೋಡಿ. ಅದೇ ಹೋಪ್. ಅದೊಂದು ಕಂಬಿ ಒಂಚೂರು ಹಿಂಗೆ ತಗ್ಲಾಕೊಂಡಿರಲಿಲ್ಲ ಅಂದರೆ ಕ್ಯಾನ್ ಬಿದ್ದೋಗಿರೋದು. ಆ್ಯಂಡ್ ನಮ್ಮ ಏರಿಯಾದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆ್ಯಂಡ್ ಅದರ ಬಗ್ಗೆ ನೋ ಕಮೆಂಟ್ಸ್. ಆ್ಯಂಡ್ ನಮ್ಮ ಹುಡುಗನ ಅವನ ಜಾಗಕ್ಕೆ ನಿಲ್ಲಿಸ್ಬಿಡೋದು ಇಷ್ಟೇ. ಹೌದು ಗೈಸ್, ಆ್ಯಂಟಿ ಫಾಗು ಬೇಕೇ ಬೇಕು. ಯಾಕೆಂದರೆ ಜಸ್ಟ್ ನಾನು ಬಾಯಲ್ಲಿ ಉಸಿರು ಬಿಟ್ಟಿದ್ದೇನೆ. ಹೆಂಗಿತ್ತಪ್ಪಿ ರೈಡು? ಅಲ್ಲ ರೈಡು ಗಾಡೀಲಿ ಬಂದಲ್ಲ ನೀನು? ಅಲ್ಲ ಇವತ್ತು ಹೆಂಗಿತ್ತು? ಹೌದಾ, ಹಿಂಗೆ ಹೋಗೋದಾ? ಆ್ಯಂಡ್ ಗಾಯ್ಸ್ ಇಷ್ಟೇ. ಆ್ಯಂಡ್ ಹಿಂಗೆ ಒಳಗೆ ಹೋಗ್ತಾ ಇದ್ದಂಗೆ ನಮ್ಮ ಹುಡುಗ ಆಗಲೇ ಅಡ್ಡ ಮಲಗಿಬಿಟ್ಟವನೆ. ಸರ್ ಒಂದು ಸ್ವಲ್ಪ ಜಾಗ ಬಿಡ್ತೀರಾ ನೋಡ್ರಿ. ಇವು ನಮಗೆ ಜಾಗ ಬಿಡಲ್ಲ, ನಾವೇ ಜಾಗ ಮಾಡ್ಕೊಂಡು ಒಳಗೆ ಬರಬೇಕು. ಹೀಗಿದೆ ನನ್ನ ಸೆಟಪ್ಪು. ನೀವು ಇಲ್ಲಿ ನೋಡಿ, ಇನ್ ಕೇಸ್ ಕಾಣಿಸಿದ್ರೆ. ಸೊ ಇಷ್ಟೇ, ಬಾಯ್.